ನಾವೀಗ ಯಾವುದು ಅಕ್ಕಡ್ ಬಕ್ಕಡ್ ಬೊಂಬೆ ಬೋ ಅಸ್ಸಿ ನಂಬೆ ಪೂರೆ ಸೋಮಿನಂಬ ದಾಗ ಚೋರ್ ನಿಕಲ್ಕೆ ಬಾಗ ಗಯ ಈ ಕಡೆಯಿಂದ ಹೋಗೋ ಫ್ರೆಂಡ್ಸ್. ದೀಪಕ್ಕೆ ಯಾವ ಕಡೆಯಿಂದ ಹೋಗ್ಬೇಕಂತ ನೆನೆಸ್ತಿದ್ಯಾ? ಆಚೆ ಬೇಡ, ಅಲ್ಲಿ ನನಗೆ ಭಯ ಆಗ್ತುಂಟು ಆ ದಾರಿ ನೋಡುವಾಗ. ನೋಡುವ ಈ ಕಡೆ ಪೋಯ್ ಅಂದರೆ ಹೋಗ್ತಿದ್ದೇವೆ ಫ್ರೆಂಡ್ಸ್. ತುಂಬ ಕಠಿಣ ಸ್ಥಳದಲ್ಲಿ ಹೋಗ್ತಿದ್ದೇವೆ ಫ್ರೆಂಡ್ಸ್. ನೋಡ್ತಿರ್ಬೋದು. ದೀಪಕ್ ಮೇಲೆ ಬಾ ದೀಪಕ್. ಎಲ್ಲಿ ಅವನ ಒಂದೇ ಒಂದು ಕ್ಲೂ ಬಿಟ್ಟಿಲ್ಲ, ಒಂದು ಇದು ಬಿಟ್ಟರೆ ಎಲ್ಲಿ ಬಿಟ್ಟರೆ. ಫ್ರೆಂಡ್ಸ್ ನಾವೀಗ ಇಷ್ಟು ದೂರ ಇಟ್ಟಿದ್ದೇವೆ. ಮತ್ತು ಫ್ರೆಂಡ್ಸ್ ಸ್ವಲ್ಪ ನಮ್ಮೊಂದು ಇದು ಬಂದಿದೆ ಪರಿಸ್ಥಿತಿ. ಈ ಕಡೆ ಒಂದು ದಾರಿ ಉಂಟು, ಈ ಕಡೆ ಒಂದು ದಾರಿ ಉಂಟು. ಯಾವ ಕಡೆ ಹೋಗುವ ಫ್ರೆಂಡ್ಸ್? ಇದೊಂದು ದೀಪಕ್ ನಿತ್ಕೋ ನನ್ನ ಲ್ಯಾಪ್ಟಾಪ್ ತೆಗಿದ್ದೇನೆ. ನನ್ನ ಲ್ಯಾಪ್ಟಾಪ್ಗೆ ಎಂತಾಯಿತು? ಓಹೋ, ನಿನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ಲ, ಹಾಗೆ ಅಮ್ಮ ಮಾಡು ಸೋರಿ ಸ್ವಲ್ಪ ಲ್ಯಾಪ್ಟಾಪ್ ಹೋಗಿದೆ ಫ್ರೆಂಡ್ಸ್. ಆದ ಕಾರಣ ನಮಗೆ ದಾರಿ ಹೇಗೆ ನಾವು ತಿಳ್ಕೊಳ್ಳೋದು? ದೀಪಕ್ ನಿನ್ನ ಜೊತೆ ಫೋನ್ ಉಂಟಲ್ಲ, ಕೊಡು. ನಾವು ಸರಿಯಾದ ದಾರಿ ಈಗ ಚೂಸ್ ಮಾಡಬೇಕು. ಮಿಷನ್ ಅಂತ ಈ ಕಡೆ ತೋರಿಸ್ತುಂಟು. ನೋಡುವ ಈ ಕಡೆ ಹೋಗುವ. ಓಹ್ ಎಷ್ಟು ಕಷ್ಟ ಫ್ರೆಂಡ್ಸ್. ದೀಪಕ್ ಮುಂದೆ ಹೋಗು ಫ್ರೆಂಡ್ಸ್. ನಾವೀಗ ಜಸ್ಟ್ ಫ್ರೆಂಡ್ಸ್ ನಮಗೆ ಸಿಕ್ಕಿತ್ತು ಮರಗಳ ನಾಡು. ಓಹ್ ಇಲ್ಲೇ ಫ್ರೆಂಡ್ಸ್ ಮರಗಳ ನಾಡು. ಈಗ ಇನ್ನೆಲ್ಲಿಗೆ ಹೋಗುವ ಫ್ರೆಂಡ್ಸ್? ಮರಗಳ ನಾಡು ಇಷ್ಟ ಆಗಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವು ಎಲ್ಲಿಗಾರು ಹೋಗುವ ಫ್ರೆಂಡ್ಸ್. ಈಗ ಹೇಗಾದರೆ ನಾವು ಇಟ್ಟಿದ್ದೇವೆ. ಫ್ರೆಂಡ್ಸ್ ನಾವೀಗ ಈ ಜಾಗಕ್ಕೆ ಎತ್ತಿದ್ದೇವೆ. ಇಲ್ಲೇ ಇಲ್ಲಿ ಅವನ ಇದು ಬರ್ತದೆ, ಯಾಕಂದರೆ ನಮ್ಮ ರೆಗ್ಯುಲೇಟರಲ್ಲಿ ತುಂಬ ಸೈಡ್ ಹೊಡಿತುಂಟು ಇಲ್ಲೇ ಇಲ್ಲ ಅವನ ಜಾಗ ಅಂತ. ದೀಪಕ್ ಏನಾದರೂ ಕ್ಲೂ ಸಿಕ್ಕಿದ್ರೆ ಹುಡುಕೋ. ಲವಕುಮಾರ್ ಮತ್ತು ದೀಪಕ್ಕಿಗೆ ಈಗ ಮುಂದಿನ ದಾರಿ ಗೊತ್ತಾಗ್ತಿಲ್ಲ. ಅವರ ಗುರಿ ತಲುಪ್ತಾರ? ಅವರಿಗೆ ಆ ಕತ್ತಿ ಪವರ್ಫುಲ್ ಕತ್ತಿ ಸಿಗ್ತದ? ಅವರ ಪವರ್ಸ್ ವಾಪಸ್ ಬರ್ತದ ಅಂತ ತಿಳಿಲಿಕ್ಕೆ ಪಾರ್ಟ್ 4 ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.